ಓಡ್ಸೋಕಂತ ಚಂದದ ಹುಡುಗಿ ಜೊತೆ ಬಂದಿದ್ದ ಸಾಮ್ರಾಟ್ಗೆ ಬಾಯಿಗೆ ಬಂದ ಹಾಗೆ ಬೈದು ಅವಮಾನ ಮಾಡಿ ಹೊರಗೆ ತಳ್ಳೋದಕ್ ನೋಡ್ದ. ಅಷ್ಟಕ್ಕೂ ಈ ಸಾಮ್ರಾಟ್ ಹಾಗೂ ಅವನ ಜೊತೆ ಇರೋ ಹುಡುಗಿ ಯಾರು? ಇಷ್ಟೆಲ್ಲ ಅವಮಾನ ಆದ್ಮೇಲೆ ಸ್ವತಃ ಆ ಮ್ಯಾನೇಜರೇ ಬಂದು ತನ್ನ ಕಾಲ ಕೆಳಗೆ ಬೀಳೋ ಹಾಗೆ ಸಾಮ್ರಾಟ್ ಏನ್ ಮಾಡ್ತಾರೆ ಅಂತ ಗೊತ್ತಾಗ್ಬೇಕಂದ್ರೆ ಪೂರ್ತಿಯಾಗಿ ಕೇಳಿ ಸಾಮ್ರಾಟ್ನ ರೋಚಕ ಕಥೆಯನ್ನ. ದಿಕ್ಕು ದೆಸೆ ಇಲ್ಲದ ಸಾಮ್ರಾಟ್ ಆಶ್ರಮದಲ್ಲಿ ಬೆಳೆದು ಕಷ್ಟಪಟ್ಟು ಡಿಗ್ರಿ ಮಾಡ್ಕೊಂಡು ತನ್ನ ಪಾಡಿಗೆ ತಾನು ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡ್ತಾ ಇದ್ದ. ಅದೊಂದು ದಿನ ಒಂದು ಕಾಲದಲ್ಲಿ ಮಾಫಿಯಾ ಜಗತ್ತಿನ ಜೊತೆ ನಂಟು ಇಟ್ಟುಕೊಂಡಿದ್ದ ಕೊಂಡದ ಮನೆ ಶ್ರೀಕಂಠದತ್ತ ಅವರ ಕಣ್ಣಿಗೆ ಬಿದ್ದ ಸಾಮ್ರಾಟ್ ಯಾವುದೋ ರಹಸ್ಯ ಕಾರಣಕ್ಕಾಗಿ ಅವರ ಮೊಮ್ಮಗಳಾದ ಸಾನ್ಯಾ ಅನ್ನೋ ದಂತದ ಗೊಂಬೆಯನ್ನ ಮದುವೆ ಆಗ್ಬೇಕಾಯ್ತು. ತಾತನ ಮಾತಿಗೆ ಎದುರಾಡೋದಕ್ಕೆ ಆಗದ ಸಾನ್ಯಾ ಸಾಮ್ರಾಟ್ನನ್ನ ಮದುವೆನೋ ಆಗಿದ್ಲು, ಆದ್ರೆ ಅವನನ್ನ ತನ್ನ ಬೆಡ್ರೂಮ್ ಒಳಗೆ ಕಾಲಿಡೋದಕ್ಕೂ ಬಿಟ್ಟಿರಲಿಲ್ಲ. ಹೀಗಾಗಿ ಮನೆ ಅಳಿಯನಾಗಿ ಅತ್ತೆ ಮನೆಗೆ ಹೋದ ಸಾಮ್ರಾಟ್ ಸ್ಟೋರ್ ರೂಮ್ ಮೂಲೆಯಲ್ಲಿ ಆಳಿಗಿಂತ ಕೀಳಾದ ಜೀವನ ನಡೆಸ್ತಾ ಇದ್ದ.